ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ದೂರದಾರ ತೋರಿಸಿದಂಥ ಧರ್ಮಸ್ಥಳದ 6ನೇ ಜಾಗದಲ್ಲಿ ಮೂಳೆಗಳು ಸಿಕ್ಕಿದ್ದು ಅದರ ಇತಿಹಾಸವನ್ನು ಕೆದಕೋದಕ್ಕೆ ಎಸ್ಐಟಿ ಮುಂದಾಗಿದೆ. 6ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಇಲ್ಲಿಗೆ ಮುಗೀತಾ ಅಥವಾ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಈ ಹಿಂದೆ ಪತ್ತೆಯಾದಂಥ ಕೆಲ ದಾಖಲೆಗಳ ವಿವರವನ್ನು ಕೂಡ ಈಗ ಹೊರಬಂದಿದೆ. ಧರ್ಮಸ್ಥಳದ 6ನೇ ಪಾಯಿಂಟ್ನಲ್ಲಿ ಮುಂದುವರಿಯುತ್ತಾ ಶೋಧ. ಮೂಳೆ ತಲೆಬುರುಡೆ ಸಿಕ್ಕ ಸ್ಥಳದಲ್ಲಿ ಜಿಪಿಎಸ್ ಸೆಟ್ ಮಾಡಿದ ಎಸ್ಐಟಿ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಿರೋದಾಗಿ ಹೇಳಿರೋ ದೂರುದಾರ ತೋರಿಸಿದ 5 ಜಾಗಗಳ ಪೈಕಿ 2ರಲ್ಲಿ ಮಾತ್ರ ಕೆಲವೊಂದು ವಸ್ತುಗಳು ಮೂಳೆಗಳು ಪತ್ತೆಯಾಗಿವೆ. ಮೊದಲ ಪಾಯಿಂಟ್ನಲ್ಲಿ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಸಿಕ್ಕಿತ್ತು. 6ನೇ ಪಾಯಿಂಟ್ನಲ್ಲಿ ತಲೆಬುರುಡೆ ಚೂರುಗಳು ಮತ್ತು ಮೂಳೆಗಳು ಪತ್ತೆಯಾಗಿವೆ. ಇದೀಗ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ನ ರಹಸ್ಯವನ್ನ ಎಸ್ಐಟಿ ಮೂಲಗಳು ತೆರೆದಿಟ್ಟಿವೆ. ದೂರುದಾರ ತೋರಿಸಿದ ಪಾಯಿಂಟ್ 1ರಲ್ಲಿ ಡೆಬಿಟ್ ಕಾರ್ಡ್ ಪ್ಯಾನ್ ಕಾರ್ಡ್ ಪತ್ತೆಯಾಗಿದ್ದು, ಈ ಪ್ಯಾನ್ ಕಾರ್ಡ್ ಡೆಬಿಟ್ ಕಾರ್ಡ್ ವಾರಸುದಾರರು ನೆಲಮಂಗಲದವರು. ಪ್ಯಾನ್ ಕಾರ್ಡ್ ವಾರಸುದಾರ ಜಾಂಡಿಸ್ನಿಂದ ಸಾವಿಗೀಡಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಡೆಬಿಟ್ ಕಾರ್ಡ್ನ ವಾರಸುದಾರ ಮಹಿಳೆ ಜೀವಂತವಾಗಿದ್ದಾರೆ. ವಿಶೇಷ ಏನು ಅಂದ್ರೆ ಪ್ಯಾನ್ ಕಾರ್ಡ್ನಲ್ಲಿ ಹೆಸರಿದ್ದವನ ತಾಯಿಯದ್ದೇ ಈ ಡೆಬಿಟ್ ಕಾರ್ಡ್ ಎನ್ನಲಾಗಿದೆ. ಹೀಗಾಗಿ ಡೆಬಿಟ್ ಕಾರ್ಡ್ ವಾರಸುದಾರ ಮಹಿಳೆಯನ್ನ ಎಸ್ಐಟಿ ಸಂಪರ್ಕಿಸಿದೆ. ಮಹಿಳೆ ಇನ್ನೂ ಜೀವಂತವಾಗಿದ್ದಾಳೆ ಅಂತ ಎಸ್ಐಟಿ ಮಾಹಿತಿ ನೀಡಿದೆ. ಈ ಮಾಹಿತಿಯನ್ನ ಎಸ್ಐಟಿ ಖಚಿತಪಡಿಸಿದೆ. ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಗೊಂದಲಕ್ಕೇನೋ ಎಸ್ಐಟಿ ತೆರೆ ಎಳೆದಿದೆ. ಆದರೆ ತಲೆಬುರುಡೆ ಮೂಳೆಗಳು ಪತ್ತೆಯಾದ ಸ್ಥಳದಲ್ಲಿ ಮತ್ತಷ್ಟು ಹೆಣಗಳಿವೆ ಅಂತ ದೂರುದಾರ ಹೇಳಿದ್ದ. ಹೀಗಾಗಿ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರಿಸಬೇಕೋ ಬೇಡವೋ ಅನ್ನೋ ಬಗ್ಗೆ ಚರ್ಚೆ ನಡೀತಿದೆ ಎನ್ನಲಾಗಿದೆ. ಹೀಗಾಗಿ 6ನೇ ಪಾಯಿಂಟ್ನಲ್ಲಿ ಎಸ್ಐಟಿ ಜಿಪಿಎಸ್ ಸೆಟ್ ಮಾಡಿದೆ. ಜಾಗದ ಸಂಪೂರ್ಣ ಮಾಹಿತಿ ಸಿದ್ಧಪಡಿಸಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶೋಧದ ಅವಶ್ಯಕತೆ ಇದ್ದಲ್ಲಿ ಬಳಕೆಗೆ ಅನುಕೂಲವಾಗಲಿ ಅಂತ ಈ ನಿರ್ಧಾರ ಮಾಡಿದೆ. ಎಸ್ಐಟಿ ಅಧಿಕಾರಿಗಳು ಮತ್ತು ಅನಾಮಿಕ ದೂರುದಾರ ಮತ್ತು ಸಿಬ್ಬಂದಿಗಳು ಕಾರ್ಮಿಕರೆಂದರೆ ಸ್ಪಾಟ್ ನಂಬರ್ 6ರ ಉತ್ಖನನಕ್ಕೆ ಮುಂದಾಗಿದ್ರು. ಸೊ ಇವತ್ತು 6ರಿಂದ ಒಂದು 10 ತನಕ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು, 10 ಪಾಯಿಂಟ್ವರೆಗೂ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಯಾವಾಗ ಸ್ಪಾಟ್ ನಂಬರ್ 6ರಲ್ಲಿ ಕಲೆಬರ ಸಿಕ್ಕಿತ್ತು, ಅದಾದ ಬಳಿಕ ಇನ್ನೂ ಕೂಡ ಸ್ಪಾಟ್ ನಂಬರ್ 6ರಲ್ಲೇ ಎಸ್ಐಟಿ ಅಧಿಕಾರಿಗಳು, ದೂರುದಾರ ವ್ಯಕ್ತಿ, ಇದರ ಜೊತೆಗೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಅದೇ ಒಂದು ಸ್ಪಾಟಲ್ಲಿ ಇರುವಂಥದ್ದು. 7ನೇ ಸ್ಥಳದಲ್ಲೂ ಶೋಧಕ್ಕೆ ಸಜ್ಜಾಗಿ ನಿಂತ ಕಾರ್ಮಿಕರು. ಇನ್ನು 6ನೇ ಸ್ಥಳದ ಜೊತೆಗೆ 7ನೇ ಸ್ಥಳದಲ್ಲೂ ಶೋಧ ಕಾರ್ಯಕ್ಕಾಗಿ ಕಾರ್ಮಿಕರು ಸಿಬ್ಬಂದಿ ಸಜ್ಜಾಗಿ ನಿಂತಿದ್ದಾರೆ. 7ನೇ ಪಾಯಿಂಟ್ನಲ್ಲಿ ಶೋಧದ ಬಗ್ಗೆ ಎಸ್ಐಟಿ ಉಪವಿಭಾಗಾಧಿಕಾರಿ ಮೊರೆ ಹೋಗಿದೆ. 7ನೇ ಪಾಯಿಂಟ್ನಲ್ಲಿ ಶೋಧದ ಬಗ್ಗೆ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ನಿರ್ಧಾರ ಮಾಡ್ತಾರೆ ಎನ್ನಲಾಗ್ತಿದೆ. ಈ ಒಂದು ಪಾಯಿಂಟ್ ಏನಿದೆ, ಸೊ ಈ ಒಂದು ಪಾಯಿಂಟ್ ಇವಾಗ 6ನೇ ಪಾಯಿಂಟ್ ಆಗಿರುತ್ತೆ. ಸೊ 1ನೇ ಪಾಯಿಂಟನ್ನು ಇಲ್ಲಿಂದ ತೋರಿಸೋದಾದ್ರೆ ಇದರ ಪಕ್ಕದಲ್ಲಿ ನೋಡ್ಬೋದಾಗಿದೆ, ಆ ಏನು ನೀರು ನದಿ ಹರಿಯುತ್ತೆ ಅದೇ ನೇತ್ರಾವತಿ ನದಿ, ಅಂದರೆ ಸ್ನಾನಘಟ್ಟ, ನೇತ್ರಾವತಿ ಧರ್ಮಸ್ಥಳದ ಸ್ನಾನಘಟ್ಟ ಏನು ಬರುತ್ತೆ ಆ ಒಂದು ಸ್ನಾನಘಟ್ಟ ಅಲ್ಲಿ ಬರುತ್ತೆ. ಸೊ ಅಲ್ಲಿಂದ ಅದರ ಪಕ್ಕದಲ್ಲಿ ಇರುವಂಥದ್ದು ಬಂಗ್ಲಗುಡ್ಡೆ. ಸೊ ಆ ಬಂಗ್ಲಗುಡ್ಡೆಯ ಪಕ್ಕದಲ್ಲೇ ನಿನ್ನೆ 5 ಪಾಯಿಂಟ್ಗಳು ಇಲ್ಲೇ ಆಗಿತ್ತು. ಈಗ ಸದ್ಯಕ್ಕೆ 6ನೇ ಪಾಯಿಂಟ್ ಇದಾಗಿದೆ. ಸೊ ಇದು 6ನೇ ಪಾಯಿಂಟ್ ಆಗಿರುತ್ತೆ. ಸೊ 6ನೇ ಪಾಯಿಂಟ್ ಇದಾದರೆ ಇಲ್ಲಿಂದ ಒಂದು 100 ಮೀಟರ್ ಪಕ್ಕದಲ್ಲಿ ಹೋದ್ರೆ 7ನೇ ಪಾಯಿಂಟ್ ಸಿಗುತ್ತೆ, ಅಲ್ಲಿಂದ ಒಂದು ಪಕ್ಕದಲ್ಲಿ ಹೋದ್ರೆ ಅದು 8ನೇ ಪಾಯಿಂಟ್ ಸಿಗುತ್ತೆ. ಈ ಮಧ್ಯೆ ಕರ್ನಾಟಕದ ಪ್ರತಿ ಠಾಣೆಯಿಂದ ನಾಪತ್ತೆಯಾದವರ ಮಾಹಿತಿಯನ್ನ ಎಸ್ಐಟಿ ಸಂಗ್ರಹಿಸ್ತಾ ಇದೆ. 1995ರಿಂದ 2005ರವರೆಗೆ, 2005ರಿಂದ 2015ರವರೆಗೆ ಮಾಹಿತಿ ಕಲೆ ಹಾಕ್ತಿದೆ. 10 ವರ್ಷಗಳಂತೆ 2 ಪಟ್ಟಿಯಲ್ಲಿ ಒಟ್ಟು 20 ವರ್ಷದ ದಾಖಲೆ ನೀಡಲು ಎಸ್ಐಟಿ ಪತ್ರ ಬರೆದಿದೆ. ಅಶೋಕ್ ಜೊತೆ ಪೃಥ್ವಿರಾಜ್, TV9 ಮಂಗಳೂರು.